ನಮಸ್ಕಾರ. ನಾನು ಡಾಕ್ಟರ್ ಸಿದ್ದಪ್ಪ ಮಾಗಾರಿ, ನಿಮ್ಮ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್. ತಮ್ಮೆಲ್ಲರಿಗೂ ಗೊತ್ತಿದೆ, ಸಂವೇದನಾ 2 ಅಂತಕ್ಕಂಥ ಒಂದು ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ತಾವೆಲ್ಲರೂ ಭಾಳ ಉತ್ಸುಕ ಮತ್ತು ಉತ್ಸಾಹದಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಬ್ರ್ಯಾಂಚ್ಗಳಲ್ಲಿಯೂ ಕೂಡ ಭಾಳ ಒಂದು ಯಶಸ್ವಿಯಾಗಿ ನಮ್ಮ ನಿಮಾ ಸದಸ್ಯರುಗಳು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಸೊ ಇನ್ನು ಮುಂದಿನ ಚಾಲೆಂಜ್ ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಿಮಾ ಆಯುರ್ವೈದ್ಯ ಸಮ್ಮೇಳನ 2025. ಯಾಕಂತಂದ್ರೆ ನಮ್ಮ ಮೈಸೂರು ಜಿಲ್ಲೆ ಪದಾಧಿಕಾರಿಗಳು ಸುಮಾರು ಒಂದು ತಿಂಗಳಿಂದ ಹಗಲು ರಾತ್ರಿ ಒಂದು ಆದಾಯ ಕಾರ್ಯದಲ್ಲಿ ಪ್ರವೃತ್ತಿಯಾಗಿದ್ದಾರೆ. ಅದನ್ನು ಯಾಗಾದರೂ ಮಾಡಿ ನಮ್ಮ ಎಲ್ಲ ವೈದ್ಯರನ್ನ ಒಂದು ಪ್ಲಾಟ್ಫಾರ್ಮ್ಗೆ ತಂದು ಸರ್ಕಾರದ ಎಲ್ಲ ಪ್ರತಿನಿಧಿಗಳನ್ನು ಕರೆದು ಅವರ ಮುಂದೆ ಒಂದು ಸಂದೇಶ ಕೊಡುವಂಥ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ. ಮತ್ತೇಕೆ ತಡ ಮಾಡ್ತೀರಾ? ಬನ್ನಿ, ಮತ್ತೆ ನಮ್ಮ ಎಲ್ಲ ವೈದ್ಯರುಗಳು ಈ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಏನು ನಡೀತಾ ಇದೆ ಮೈಸೂರು ಜಿಲ್ಲೆಯಲ್ಲಿ, ತಾವೆಲ್ಲರೂ ಭಾಗಿಯಾಗಿ ಫಸ್ಟ್ ತಾವೆಲ್ಲ ಈಗ ರಿಜಿಸ್ಟರ್ ಮಾಡಿ. ಯಾಕಂದರೆ ಮೈಸೂರು ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಎಲ್ಲ KSB ಟೀಮ್ಗೆ ಒಂದು ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಗ್ಯಾದರ್ ಆಗ್ತಾರೆ ಅನ್ನೋದು ಭಾಳ ಒಂದು ಇಂಪಾರ್ಟೆಂಟು. ಯಾಕಂತಂದರೆ ನಾವು ಏನೋ ಒಂದು ಮುಂದಿನ ಪ್ಲ್ಯಾನ್ಗಳನ್ನು ಹಾಕೋಬೇಕಂತಂದರೆ ಎಷ್ಟು ಜನ ಅದು ಸೇರ್ತೀವಿ, ನಾವು ಯಾವ ರೀತಿ ಸರ್ಕಾರಕ್ಕೆ ಸಂದೇಶ ಕೊಡ್ಬೋದು. ತಮ್ಮೆಲ್ಲರಿಗೂ ಗೊತ್ತಿದೆ, ಮೊಟ್ಟ ಮೊದಲು ನಾವು ಎಷ್ಟೊಂದು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ. ಇವತ್ತು ಪ್ರೈವೇಟ್ ಪ್ರಾಕ್ಟೀಸ್ ಕಾನೂನಿನ ಅಡಿಯಲ್ಲಿ ಎಷ್ಟು ಸಮಸ್ಯೆಗಳಿದೆ. ಆ ಕಾನೂನಿನ ಅಡಿಯಲ್ಲಿ ನಮಗೆ ಯಾವ ರೀತಿ ಸೇಫ್ ಗಾರ್ಡ್ ಆಗಿ ನಾವೆಲ್ಲ ಇಂಟಿಗ್ರೇಟೆಡ್ ಪ್ರಾಕ್ಟೀಷನರ್ಸು, ISM ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಓದಿರ್ತಕ್ಕಂಥ ಎಲ್ಲ ವೈದ್ಯರುಗಳು ಇವತ್ತು ಹೊರಗೆ ಬರಬೇಕು ಅನ್ನೋದೊಂದು ಮೇನ್ ಅಜೆಂಡಾ ಇದೆ. ಸೊ ಆ ಅಜೆಂಡಾವನ್ನು ನಾವು ಸ್ಟ್ರೆಂತ್ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ. ಮತ್ತೇಕೆ ತಡ? ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದರ ಜೊತೆಗೆ ಇನ್ನೂ 2 to 3 ಮುಖ್ಯವಾದಂಥ ಅಜೆಂಡಾಗಳಿದ್ದಾವೆ. ಹೇಗೆ ಈಗ ಅಲೋಪತಿ ಸಿಸ್ಟಮಲ್ಲಿ ಮಾಡ್ತಕ್ಕಂಥ ಆಸ್ಪತ್ರೆಗಳು, ಕ್ಲಿನಿಕ್ಗಳಿಗೆ ಕ್ಯಾಶ್ಲೆಸ್ ಫೆಸಿಲಿಟಿ, ಇನ್ಶೂರೆನ್ಸ್ ಇದೆ. ಆ ಫೆಸಿಲಿಟಿಯನ್ನು ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಮಾಡಿರ್ತಕ್ಕಂಥ ಕ್ಲಿನಿಕ್ ಇರ್ಬೋದು, ಆಸ್ಪತ್ರೆಗಳಿಗೆ ಯಾಕೆ ಈ ಫೆಸಿಲಿಟಿ ಪ್ರೊವೈಡ್ ಆಗಿಲ್ಲ? ಅದನ್ನು ಕೇಳುವ ಹಕ್ಕು ನಮಗಿದೆ. ಕೇಳೋಣ ಬನ್ನಿ, ಮತ್ತೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೇಳಿದರೆ ಮಾತ್ರ ಸರ್ಕಾರದ ಕಿವಿ ಮುಟ್ಟುತ್ತೆ. ಹಾಗೂ ಹೇಗೆ ಬೇರೆ ಬೇರೆ ಹೆಲ್ತ್ ಸೆಕ್ಟ್ರಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗೌರ್ಮೆಂಟ್ ಸೆಕ್ಟರ್, ಅವರಿಗೆ ಹೆಂಗೆ ಈಕ್ವಲ್ ಸ್ಯಾಲ್ರಿ ಇದೆ, ಆ ಸ್ಯಾಲ್ರಿಯನ್ನು ಕೂಡ ನಾವು ಒಂದು ಅಜೆಂಡಾ ಆಗಿಟ್ಕೊಂಡು ಸರ್ಕಾರದ ಕಿವಿ ಮುಟ್ಟಿಸ್ಬೇಕಾಗಿದೆ. ಮುಂದೆ ಬರ್ತಕ್ಕಂಥ ನಮ್ಮ ಟೀಚರ್ಸ್ ಸಮಸ್ಯೆಗಳಿರ್ಬೋದು, ತಾವೆಲ್ಲ ನೋಡಿದ್ದೀರಾ. RBSಗೆ ಸಡನ್ನಾಗಿ ಎಲ್ಲ RBSಗೆ ವೈದ್ಯರುಗಳನ್ನು ಸುಮಾರು 800ರಿಂದ 1000 ವೈದ್ಯರುಗಳ ಸಡನ್ನಾಗಿ ವಿಡ್ರಾ ಮಾಡುವಂಥ ಒಂದು ಸಮಸ್ಯೆ ಉದ್ಭವ ಆಗಿತ್ತು. ಹೇಗೋ ಈಗ ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿದಿದೆ. ಬಟ್ ಅದು ತಾತ್ಕಾಲಿಕ ಅಲ್ಲ, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸರ್ಕಾರ ಕೊಡಬೇಕಾಗಿದೆ. ಕೊಡಬೇಕಾದ್ರೆ ನಾವೆಲ್ಲರೂ ಯುನೈಟ್ ಆಗಬೇಕು. ಸ್ಟ್ರೆಂತ್ ತೋರಿಸಿದ್ರೆ ಮಾತ್ರ ಸರ್ಕಾರ ಅದರ ಬಗ್ಗೆ ನಿಗಾ ಇಟ್ಟು ನಮ್ಮ ಎಲ್ಲ RBSಗೆ ವೈದ್ಯರುಗಳನ್ನು ಪರ್ಮನೆಂಟ್ ಆಗಿ ಕಂಟಿನ್ಯೂ ಮಾಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತದೆ. ಅದೇ ರೀತಿ ನಮ್ಮ UG PG ಸ್ಟೂಡೆಂಟ್ಗಳು ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವರ ಎಕ್ಸಾಮ್ ಫ್ಯಾಕಲ್ಟಿ ಇರ್ಬೋದು, ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಅಲ್ಲಿ ಕಾಲೇಜಲ್ಲಿ ಫೆಸಿಲಿಟಿಗಳಿರ್ಬೋದು. ಸೊ ಇವೆಲ್ಲಗಳನ್ನ ನಾವು ಮುಖ್ಯವಾದ ಒಂದು ವೇದಿಕೆ ಮುಖಾಂತರ ಏನು ಮೈಸೂರು ಜಿಲ್ಲೆ ಇವತ್ತು ಹಮ್ಮಿಕೊಂಡಿದೆ, ಮೈಸೂರು ಜಿಲ್ಲೆ ಹಮ್ಮಿಕೊಂಡಂತಕ್ಕಂಥ ಈ ಒಂದು ನಿಮಾ ಆಯುರ್ವೈದ್ಯ ಸಮ್ಮೇಳನದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಭಾಗಿಯಾಗೋದು ಭಾಳ ಮುಖ್ಯ. ಇಲ್ಲಿ ನಾವು ಯಾವುದೂ ಯೋಚನೆ ಮಾಡಬಾರ್ದು. ಬರುವ ಏಪ್ರಿಲ್ 2ನೇ ತಾರೀಕು ಬುಧವಾರದಂದು ವರ್ಕಿಂಗ್ ಡೇ ಇದ್ದರೂ ಕೂಡ ನಮ್ಮೆಲ್ಲ ವೈದ್ಯರುಗಳು ಈಗ ಯುನಿಟಿ ಆಗಿ ಸ್ಟ್ರೆಂತನ್ನು ತೋರಿಸಬೇಕಾಗಿದೆ. ಅದಕ್ಕೆ ನಾನು ಹೇಳೋದು ಪದೇ ಪದೇ, ಒಕ್ಕಟ್ಟಿನಲ್ಲಿ ಬಲ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದಾದರೆ ಮಾತ್ರ ನಮ್ಮ ನಿಮಾ ಸಂಘಟನೆ, ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್, ತಮ್ಮೆಲ್ಲರ ಜೊತೆ ಕೈ ಜೋಡಿಸ್ತದೆ. ನಿಮ್ಮ ಸಮಸ್ಯೆಗೆ ನಾವೆಲ್ಲರೂ ಸ್ಪಂದಿಸುವ ಒಂದು ಮುಂದಿನ ಪ್ಲ್ಯಾನನ್ನು ನಾವು ಹಾಕ್ಕೊಳ್ತೀವಿ ಅಂತ ಹೇಳಿದೆ. ಥ್ಯಾಂಕ್ ಯು. ಅನ್ನೋಣ.